ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ತಾಯಿಯ ಆಶೀರ್ವಾದದಿಂದ ನೀವೆಲ್ಲರೂ ಆರೋಗ್ಯವಾಗಿರುತ್ತೀರಾ, ಸಂತೋಷವಾಗಿರುತ್ತೀರಾ ಮತ್ತು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಿರುತ್ತೀರಾ ಎಂದು ಭಾವಿಸುತ್ತೇವೆ. ತಾಯಿ ದೇವಿಯಲ್ಲಿ ನಿಮಗಾಗಿ 2 ಕೈ ಮುಗಿದು ಪ್ರಾರ್ಥಿಸುತ್ತೇವೆ ಮತ್ತು ವಿಶೇಷ ವಿನಂತಿ ಮಾಡುತ್ತೇವೆ. ಹೇ ಜಗನ್ಮಾತೆ, ಯಾರ ಮನೆಗಾದರೂ ಧನ ಸಂಪತ್ತಿನ ಪೆಟ್ಟಿಗೆ ಸುರಿಯಲಿ ಅಥವಾ ಸುರಿಯದಿರಲಿ, ಆದರೆ 2 ಹೊತ್ತಿನ ಊಟಕ್ಕಾಗಿ ಯಾವ ಮನುಷ್ಯನು ಎಂದಿಗೂ ಪರದಾಡುವಂತೆ ಆಗಬಾರದು. ಪ್ರತಿಯೊಂದು ಮನೆಯಲ್ಲೂ ಸುಖ, ಶಾಂತಿ, ಪ್ರೀತಿ ಮತ್ತು ಗೌರವ ನೆಲೆಸಿರಲಿ. ಪ್ರತಿಯೊಬ್ಬರ ಮುಖದಲ್ಲಿ ಕಿರುನಗೆ ಇರಲಿ, ಏಕೆಂದರೆ ಜಗತ್ತಿನ ಅತ್ಯಂತ ದೊಡ್ಡ ಸಂಪತ್ತು ಎಂದರೆ ಮನಸ್ಸಿನ ಶಾಂತಿ ಮತ್ತು ಕುಟುಂಬದ ಪ್ರೀತಿ. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋ ಕೇವಲ ಕೇಳುವುದಕ್ಕಾಗಿ ಮಾತ್ರವಲ್ಲ, ಬದಲಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ. ಹಲವು ಬಾರಿ ಜೀವನದಲ್ಲಿ ಅಂತಹ ಹಂತಗಳು ಬರುತ್ತವೆ. ಆಗ ಮನುಷ್ಯನು ಇನ್ನು ಮುಂದೆ ಏನು ಒಳ್ಳೆಯದು ಆಗುವುದಿಲ್ಲವೇನೋ ಎಂದು ಯೋಚಿಸುತ್ತಾನೆ. ಆದರೆ ನೆನಪಿಡಿ, ಅತ್ಯಂತ ದಟ್ಟವಾದ ಕತ್ತಲೆಯು ಸೂರ್ಯೋದಯಕ್ಕೂ ಮುನ್ನವೇ ಇರುತ್ತದೆ ಮತ್ತು ಒಮ್ಮೆ ಸೂರ್ಯನು ಮೂಡಿದ ಮೇಲೆ ಸಕಲ ಕತ್ತಲೆಯನ್ನು ದೂರ ಮಾಡುತ್ತಾನೆ. ನೋಡಿ ಸ್ನೇಹಿತರೆ, ಬಿದ್ದಾಗಲೂ ಮುಗುಳ್ನಗುವುದನ್ನು ಕಲಿಯುವವನೇ ಜೀವನದ ಪ್ರತಿಯೊಂದು ಪಂದ್ಯವನ್ನು ಗೆಲ್ಲುತ್ತಾನೆ. ಹೌದು, ದಾರಿಯಲ್ಲಿ ಲಕ್ಷಾಂತರ ಕಷ್ಟಗಳು ಬಂದರೂ ದೇವರ ಮೇಲೆ ನಂಬಿಕೆ ಇಡುವವನು ಎಂದಿಗೂ ಸೋಲನ್ನೊಪ್ಪಿಕೊಳ್ಳುವುದಿಲ್ಲ. ಸ್ನೇಹಿತರೆ, ಈಶ್ವರನು ತಡ ಮಾಡಬಹುದು, ಆದರೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಮಯ ಬದಲಾಗುತ್ತದೆ. ಆದ್ದರಿಂದ ಕೆಟ್ಟ ಸಮಯದಲ್ಲಿ ಹೆದರಬೇಡಿ ಮತ್ತು ಒಳ್ಳೆಯ ಸಮಯದಲ್ಲಿ ಅಹಂಕಾರ ಪಡಬೇಡಿ. ಇಂದಿನ ವಿಡಿಯೋದಲ್ಲಿ ನಾವು ಕೆಲವು ಧನಾತ್ಮಕ ವಿಚಾರಗಳು, ಸರಳ ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಜೀವನಕ್ಕೆ ಸಂಬಂಧಿಸಿದ ಪಾಠಗಳನ್ನು ಹಂಚಿಕೊಳ್ಳುತ್ತೇವೆ. ಇವು ನಿಮ್ಮ ಮನಸ್ಸಿನಲ್ಲಿ ಹೊಸ ಶಕ್ತಿಯನ್ನು ತುಂಬಲಿವೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮಲ್ಲಿ 2 ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ, ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಎಲ್ಲೂ ಹೋಗಬೇಡಿ. ಏಕೆಂದರೆ ಹಲವು ಬಾರಿ ಒಂದು ಸಣ್ಣ ಕಲಿಕೆಯು ಜೀವನದ ದಾರಿಯನ್ನೇ ಬದಲಾಯಿಸಿಬಿಡುತ್ತದೆ. ಹೌದು, ಹಣತೆಯು ಚಿಕ್ಕದಾಗಿದ್ದರೂ ಕತ್ತಲೆಯ ವಿರುದ್ಧ ಹೋರಾಡುವ ಧೈರ್ಯವನ್ನು ಹೊಂದಿರುತ್ತದೆ. ಮನುಷ್ಯನು ಚಿಕ್ಕವನಿರಲಿ ಅಥವಾ ದೊಡ್ಡವನಿರಲಿ, ಅವನ ಆತ್ಮವಿಶ್ವಾಸವೇ ಅವನ ಗುರುತನ್ನು ತಿಳಿಸುತ್ತದೆ. ಈಗ ಬನ್ನಿ, ನಾವು ನಿಮಗಾಗಿ ಕೆಲವು ಸುಂದರ ಪರಿಹಾರಗಳನ್ನು ತಿಳಿಸುತ್ತೇವೆ. ಸ್ನೇಹಿತರೆ, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸುತ್ತಾ ಕನಿಷ್ಠ 1 ನಿಮಿಷ ಕೃತಜ್ಞೆ ಸಲ್ಲಿಸಿ ಮತ್ತು ಮನಸ್ಸಿನಲ್ಲೇ, ಹೇ ಪ್ರಭು, ನೀವು ನೀಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದೆ ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿಯನ್ನು ಕರುಣಿಸು ಎಂದು ಪ್ರಾರ್ಥಿಸಿದರೆ ಮನಸ್ಸಿನಲ್ಲಿ ಧನಾತ್ಮಕತೆ ಹೆಚ್ಚುತ್ತದೆ ಮತ್ತು ದಿನದ ಆರಂಭವು ಶಾಂತ ಭಾವದಿಂದ ಆಗುತ್ತದೆ ಮತ್ತು ಭಗವಂತನು ಇದರಿಂದ ಪ್ರಸನ್ನನಾಗುತ್ತಾನೆ. ಹೌದು ಸ್ನೇಹಿತರೆ, ಮತ್ತೊಂದು ಸಣ್ಣ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಮನೆಯಿಂದ ಹೊರಡುವಾಗ ನಿಮ್ಮ ತಂದೆ ತಾಯಿ ಮತ್ತು ಮನೆಯ ಹಿರಿಯರ ಆಶೀರ್ವಾದವನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಆಶೀರ್ವಾದದ ಶಕ್ತಿಯನ್ನು ಪದಗಳಲ್ಲಿ ಅಳೆಯಲು ಸಾಧ್ಯವಿಲ್ಲ, ಏಕೆಂದರೆ ತಂದೆ ತಾಯಿ ಮತ್ತು ಮನೆಯ ಹಿರಿಯರ ಆಶೀರ್ವಾದವು ಅತ್ಯಂತ ಅಮೂಲ್ಯವಾದದ್ದು. ಯಾರು ಹೃದಯಪೂರ್ವಕವಾಗಿ ಒಮ್ಮೆ ನಿಮಗೆ ಆಶೀರ್ವಾದ ನೀಡುತ್ತಾರೋ ಕ್ಷಣವೇ ಜಗತ್ತಿನ ಅತ್ಯಂತ ದೊಡ್ಡ ಅಮೂಲ್ಯ ರತ್ನ ನಿಮಗೆ ದೊರೆತಿದೆ ಎಂದು ತಿಳಿದುಕೊಳ್ಳಿ. ಸ್ನೇಹಿತರೆ, ಈಗ ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ತೊಂದರೆಗಳು ಬಂದರೂ ಅದನ್ನು ನಿವಾರಿಸುವ ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಎಂದಿಗೂ ಯಾರ ದೌರ್ಬಲ್ಯ ಅಥವಾ ಅಸಹಾಯಕತೆಯನ್ನು ನೋಡಿ ತಮಾಷೆ ಮಾಡಬೇಡಿ. ಇಂದು ಮತ್ತೊಬ್ಬರ ಸ್ಥಿತಿ ಎನಿಸಿದೆಯೋ ನಾಳೆ ಅದು ನಿಮಗೂ ಬರಬಹುದು. ಮಾನವೀಯತೆಯೇ ಅತ್ಯಂತ ದೊಡ್ಡ ಧರ್ಮವಾಗಿದೆ. ಆದ್ದರಿಂದ ಮನುಷ್ಯನು ತನ್ನ ಮಾನವೀಯತೆಯನ್ನು ಎಂದಿಗೂ ಮರೆಯಬಾರದು. ಹಾಗಿದ್ದಾಗ ಅದೃಷ್ಟವೂ ಸಹ ಅವನ ಜೊತೆಗೆ ಇರುತ್ತದೆ. ಸ್ನೇಹಿತರೆ, ಯಾರು ಪರಿಶ್ರಮದಿಂದ ಸಂಬಂಧವನ್ನು ಕಾಯ್ದುಕೊಳ್ಳುತ್ತಾರೋ, ಸ್ನೇಹಿತರೆ, ಕೇವಲ ತಾನಾಗೆ ಹುಟ್ಟು ಹಾಕುವುದನ್ನು ನಿಲ್ಲಿಸದಿರುವವನ ದೋಣಿಯಷ್ಟೇ ಭಗವಂತ ದಂಡಿಗೆ ತಲುಪಿಸುತ್ತಾನೆ. ಜೀವನದಲ್ಲಿ 3 ವಿಷಯಗಳನ್ನು ಯಾವಾಗಲೂ ನೆನಪಿಡಿ. ಮೊದಲನೆಯದು ಅತ್ಯಂತ ಮೌಲ್ಯಯುತವಾದದ್ದು, ಎರಡನೆಯದು ಕರ್ಮವೇ ಅತ್ಯಂತ ದೊಡ್ಡ ಸಂಪತ್ತು, ಮೂರನೆಯದು ಸಂಬಂಧಗಳು. ಸತ್ಯವಾದ ಸಂಬಂಧಗಳೇ ಅತ್ಯಂತ ದೊಡ್ಡ ಧನವಾಗಿದೆ. ಈ 3 ವಿಷಯಗಳು ನಿಮ್ಮ ಬಳಿ ಇದ್ದರೆ ಸ್ನೇಹಿತರೆ, ನೀವು ನಿಜಕ್ಕೂ ಸಮೃದ್ಧರಾಗಿದ್ದೀರಾ ಎಂದು ತಿಳಿದುಕೊಳ್ಳಿ. ಸ್ನೇಹಿತರೆ, ಸಾಧ್ಯವಾದರೆ ವಾರಕ್ಕೊಮ್ಮೆ ಯಾರಾದರೂ ಅಗತ್ಯವಿರುವ ವ್ಯಕ್ತಿಗೆ ಖಂಡಿತವಾಗಿಯೂ ಆಹಾರ ನೀಡಲು ವ್ಯವಸ್ಥೆ ಮಾಡಿ. ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನು ಇಡಿ ಹಾಗೂ ಯಾವುದೇ ಜೀವಿಗೆ ಕಾರಣವಿಲ್ಲದೆ ತೊಂದರೆ ಕೊಡಬೇಡಿ. ದಯೆ ಮತ್ತು ಸೇವೆಯ ಭಾವನೆಯು
ಮನಸ್ಸನ್ನು ಹಗುರಗೊಳಿಸುತ್ತದೆ ಹಾಗೂ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ. ಹೌದು ಸ್ನೇಹಿತರೆ, ಎಂದಿಗೂ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯ ಸಮಯವು ವಿಭಿನ್ನವಾಗಿರುತ್ತದೆ ಅಷ್ಟೇ. ಒಬ್ಬರ ಸೂರ್ಯೋದಯ ಬೇಗನೆ ಆಗುತ್ತದೆ, ಇನ್ನೊಬ್ಬರದು ಕೊಂಚ ತಡವಾಗಿ ಆಗುತ್ತದೆ. ಸೂರ್ಯನು ಮೂಡಿದಾಗ ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಾನೆ. ಹೌದು ಸ್ನೇಹಿತರೆ, ನೀವು ಹೇಗಿದ್ದೀರೋ ಹಾಗೆ ಶ್ರೇಷ್ಠರಾಗಿದ್ದೀರಾ. ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ. ಇದರಿಂದಾಗಿ ಸ್ನೇಹಿತರೆ, ನಿಮ್ಮನ್ನು ಬೇರೆಯವರ ಜೊತೆ ಹೋಲಿಸಿಕೊಳ್ಳಬೇಡಿ. ಕನಸುಗಳಲ್ಲಿ ಜೀವವಿರುವವರಿಗಷ್ಟೇ ಗುರಿ ತಲುಪಲು ಸಾಧ್ಯ. ಕೇವಲ ರೆಕ್ಕೆ ಇರುವವರಿಗೆ ಏನೂ ಆಗುವುದಿಲ್ಲ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಹೋರಾಟ ಸಾಧ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ದರೆ ಅವುಗಳನ್ನು ನಿಮ್ಮ ಸೋಲು ಎಂದು ಭಾವಿಸಬೇಡಿ. ನಿಮ್ಮ ಕೆಟ್ಟ ಸಮಯ ಎಂದು ಭಾವಿಸಬೇಡಿ. ಅದೃಷ್ಟ ಕೆಟ್ಟದಾಗಿದೆ ಎಂದು ಭಾವಿಸಬೇಡಿ. ಕಷ್ಟಗಳು ನಮ್ಮನ್ನು ಗಟ್ಟಿಮುಟ್ಟಾಗಿ ಮಾಡಲು ಬರುತ್ತವೆ, ನಮ್ಮನ್ನು ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡಲು ಬರುತ್ತವೆ. ಅಷ್ಟೇ ಹೊರತು ನಮ್ಮನ್ನು ದುರ್ಬಲಗೊಳಿಸಲು ಅಲ್ಲ. ಚಿನ್ನವೂ ಸಹ ಬೆಂಕಿಯಲ್ಲಿ ಬೆಂದ ಮೇಲೆ ಅಪರಂಜಿಯಾಗುವುದು. ಯಾವಾಗಲೂ ಧನಾತ್ಮಕವಾಗಿ ಮಾತನಾಡಿ. ನಿಮ್ಮ ಮಾತುಗಳೇ ನಿಮ್ಮ ವಿಚಾರಗಳಾಗುತ್ತವೆ, ವಿಚಾರಗಳೇ ನಿಮ್ಮ ಕರ್ಮಗಳಾಗುತ್ತವೆ ಮತ್ತು ನಿಮ್ಮ ಕರ್ಮವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸ್ನೇಹಿತರೆ, ನಿಮಗೆ ತಿಳಿಸಲು ಬಯಸುತ್ತೇನೆ, ಒಂದು ಸಣ್ಣ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಮತ್ತು ರಾತ್ರಿ ಮಲಗುವ ಮುನ್ನ ಇಡೀ ದಿನ ನೀಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದ ಅರ್ಪಿಸಿ ಹಾಗೂ ಮನಸ್ಸಿನಲ್ಲಿ ಯಾರ ಮೇಲಾದರೂ ದ್ವೇಷವಿದ್ದರೆ ಅದನ್ನು ತೊರೆಯಲು ಪ್ರಯತ್ನಿಸಿ. ಇದರಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ರಾತ್ರಿಯೂ ಚೆನ್ನಾಗಿ ನಿದ್ರೆ ಬರುತ್ತದೆ. ಸ್ನೇಹಿತರೆ, ಇಂದಿನ ಸಂಪೂರ್ಣ ವಿಡಿಯೋದಲ್ಲಿ ನಾವು ಇಂಥ ಪ್ರೇರಣಾದಾಯಕ ವಿಚಾರಗಳು, ಧನಾತ್ಮಕ ಪಾಠಗಳು ಮತ್ತು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ. ಕೊನೆಯವರೆಗೂ ನಮ್ಮ ಜೊತೆಗಿರಿ, ಏಕೆಂದರೆ ಈ ವಿಡಿಯೋದ ಯಾವುದಾದರೂ ಒಂದು ವಿಚಾರವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಸ್ನೇಹಿತರೆ, ದಾರಿಗಳು ಬದಲಾದರೆ ಗುರಿಗಳು ಬದಲಾಗುವುದಿಲ್ಲ. ಸನ್ನಿವೇಶಗಳು ಬದಲಾದರೆ ಅದೃಷ್ಟ ಬದಲಾಗುವುದಿಲ್ಲ. ನಂಬಿಕೆ, ವಿಶ್ವಾಸ ಮತ್ತು ಒಳ್ಳೆಯ ಕರ್ಮಗಳನ್ನು ಅಳವಡಿಸಿಕೊಳ್ಳಿ, ಏಕೆಂದರೆ ದೇವರ ಕೃಪೆಯಿಂದ ಹೊಸ ಬೆಳಗು ಯಾವಾಗಲೂ ಬರುತ್ತದೆ. ಸ್ನೇಹಿತರೆ, ತಡ ಮಾಡದೆ ಇಂದಿನ ಜ್ಞಾನವರ್ಧಕ, ಪ್ರೇರಣಾದಾಯಕ ಮತ್ತು ಧನಾತ್ಮಕ ಪ್ರಯಾಣವನ್ನು ಪ್ರಾರಂಭಿಸೋಣ. ತಾಯಿ ದೇವಿಯ ಹೆಸರನ್ನು ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಯಾರು ಪ್ರೀತಿಯಿಂದ 3 ಬಾರಿ ಜೈ ಮಾತಾಜಿ, ಜೈ ಮಾತಾಜಿ, ಜೈ ಮಾತಾಜಿ ಎಂದು ಬರೆಯುತ್ತಾರೋ ಅವರ ಮನೆಯಲ್ಲಿ ಸುಖ ಸಮೃದ್ಧಿ ಎಂದಿಗೂ ಕೊರತೆಯಾಗುವುದಿಲ್ಲ. ನಿಮಗೆ ಧನಾತ್ಮಕ ಮತ್ತು ಪ್ರೇರಣಾದಾಯಕ ಸಂದೇಶ ಇಷ್ಟವಾಗಿದ್ದರೆ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ಕೇವಲ ನಿಮಗಾಗಿ ಆಗಿದೆ. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಎಲ್ಲ ಕಡೆಯಿಂದಲೂ ನಿಮಗೆ ಲಾಭ ಖಂಡಿತವಾಗಿಯೂ ಆಗುತ್ತದೆ ಮತ್ತು ಕೆಲವು ಪರಿಹಾರಗಳನ್ನು ನಾವು ಈ ವಿಡಿಯೋದ ಮಧ್ಯದಲ್ಲಿ ತಿಳಿಸುತ್ತೇವೆ. ಸಾಧ್ಯವಾದರೆ ಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಿ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಎಂದಾದರೂ ಒಮ್ಮೆ ಹಂತವನ್ನು ಎದುರಿಸುತ್ತಾನೆ. ಆಗ ಅವನಿಗೆ ತನ್ನ ಶ್ರಮದ ಫಲ ಸಿಗುತ್ತಿಲ್ಲವೇನೋ ಎನಿಸಲು ಪ್ರಾರಂಭವಾಗುತ್ತದೆ. ಪ್ರಾರ್ಥನೆಗಳನ್ನು ಯಾರು ಕೇಳಿಸಿಕೊಳ್ಳುತ್ತಿಲ್ಲವೇನೋ ಎನಿಸುತ್ತದೆ. ಎಲ್ಲವೂ ಮುಗಿದು ಹೋಯಿತು, ಎಲ್ಲವೂ ಅಂತ್ಯವಾಯಿತು ಮತ್ತು ನನ್ನ ಕನಸುಗಳು ಅಪೂರ್ಣವಾಗಿಯೇ ಉಳಿದವು ಎನಿಸುತ್ತದೆ. ಆದರೆ ನೆನಪಿಡಿ, ಇದು ಪ್ರಕೃತಿಯ ಒಂದು ನಿಯಮವಾಗಿದೆ. ಪ್ರತಿ ರಾತ್ರಿಯ ನಂತರ ಬೆಳಗಾಗುತ್ತದೆ, ಪ್ರತಿ ಎಲೆ ಉದುರುವ ಕಾಲದ ನಂತರ ವಸಂತ ಕಾಲ ಬರುತ್ತದೆ ಮತ್ತು ಪ್ರತಿಯೊಂದು ಕಠಿಣ ಸಮಯದ ನಂತರ ಹೊಸ ಅವಕಾಶವು ಬರುತ್ತದೆ. ಆದ್ದರಿಂದ ಸ್ನೇಹಿತರೆ, ಎಂದಿಗೂ ನಿಮ್ಮ ಭರವಸೆಯ ದೀಪವನ್ನು ಆರಲು ಬಿಡಬೇಡಿ. ಎಲ್ಲಿವರೆಗೆ ನಿಮ್ಮೊಳಗೆ ವಿಶ್ವಾಸದ ಜ್ಯೋತಿ ಉರಿಯುತ್ತಿರುತ್ತದೆಯೋ ಅಲ್ಲಿಯವರೆಗೆ ಯಾವುದೇ ಕಷ್ಟವು ನಿಮ್ಮನ್ನು ದೀರ್ಘಕಾಲ ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಕಷ್ಟಗಳು ಮತ್ತು ತೊಂದರೆಗಳು ನಿಮ್ಮನ್ನು ತಡೆಯುವುದಕ್ಕಾಗಿಯೇ ಬರುತ್ತವೆ. ಆದರೆ ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಶ್ರಮ, ನಿಮ್ಮ ಶ್ರದ್ಧೆಯು ಅವು ನಿಮ್ಮನ್ನು ತಡೆಯುತ್ತದೆಯೋ ಇಲ್ಲವೋ ಎಂಬುದನ್ನು ನಿರ್ಧರಿಸುತ್ತದೆ. ಸೋಲನ್ನು ಸೋಲು ಎಂದು ಭಾವಿಸಬೇಡಿ, ಅದನ್ನು ಗೆಲುವಿನ ಮೊದಲ ಮೆಟ್ಟಿಲು ಎಂದು ತಿಳಿದುಕೊಳ್ಳಿ. ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ಮುಗುಳ್ನಗುವವನೇ ಜೀವನದ ನಿಜವಾದ ಆಟಗಾರ. ಹೌದು ಸ್ನೇಹಿತರೆ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಎಂದರೆ ಕೇವಲ ಹಣ ಮಾತ್ರವಲ್ಲ. ಅತ್ಯಂತ ದೊಡ್ಡ ಸಂಪತ್ತು ಎಂದರೆ ಒಳ್ಳೆಯ ಆರೋಗ್ಯ. ಒಳ್ಳೆಯ ಆರೋಗ್ಯ, ಶಾಂತ ಮನಸ್ಸು, ಸತ್ಯವಾದ ಸಂಬಂಧಗಳು ಮತ್ತು ದೇವರ ಮೇಲೆ ಅಪಾರವಾದ ನಂಬಿಕೆ. ಯಾರ ಬಳಿ ಈ 4 ವಿಷಯಗಳಿವೆಯೋ ಅವರು ನಿಜಕ್ಕೂ ಸಮೃದ್ಧರಾಗಿದ್ದಾರೆ. ಹೌದು ಸ್ನೇಹಿತರೆ, ಇಂದು ಒಂದು ಸಣ್ಣ ಪರಿಹಾರವನ್ನು ಅಳವಡಿಸಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಕ್ಕಿಂತ ಮೊದಲು ನಿಮ್ಮ 2 ಕೈಗಳನ್ನು ಮುಗಿದು ಅವುಗಳನ್ನು ನೋಡಿ ಮತ್ತು ಮನಸ್ಸಿನಲ್ಲೇ ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸಿ. ಅದರ ನಂತರ ತಂದೆ ತಾಯಿ ಅಥವಾ ಮನೆಯ ಹಿರಿಯರಿಗೆ ಗೌರವ ನೀಡಿ. ಇದರಿಂದ ದಿನದ ಆರಂಭವು ಧನಾತ್ಮಕ ಭಾವನೆಯಿಂದ ಆಗುತ್ತದೆ. ಹೌದು ಸ್ನೇಹಿತರೆ, ಹಲವರು ಕೇಳುತ್ತಾರೆ, ಜೀವನದಲ್ಲಿ ಯಶಸ್ಸಿನ ಅತ್ಯಂತ ದೊಡ್ಡ ರಹಸ್ಯವೇನು ಎಂದು. ಅದಕ್ಕೆ ಉತ್ತರ ಅತ್ಯಂತ ಸರಳವಾಗಿದೆ: ಒಳ್ಳೆಯ ವಿಚಾರಗಳು, ಪ್ರಾಮಾಣಿಕ ಶ್ರಮ ಮತ್ತು ತಾಳ್ಮೆ. ಯಾರು ಈ 3 ವಿಷಯಗಳನ್ನು ತಮ್ಮ ಜೀವನದ ಭಾಗವಾಗಿಸಿಕೊಳ್ಳುತ್ತಾರೋ ಅವರು ಮೆಲ್ಲನೆ ತಮ್ಮ ಗುರಿ ಹತ್ತಿರ ತಲುಪುತ್ತಾರೆ.
ಹೌದು, ಹೇಳುತ್ತಾರಲ್ಲವೇ, ಗುರಿಯೂ ಸಹ ಅವರಿಗೆ ಸಿಗುತ್ತದೆ ಎಂದು. ಯಾರು ಶ್ರಮಪಡಲು ಯಾವಾಗಲೂ ಸಿದ್ಧರಿರುತ್ತಾರೋ. ಸ್ನೇಹಿತರೆ, ಹಣತೆಯಾಗಿ ಉರಿಯುವುದನ್ನು ಕಲಿಯಿರಿ. ಸೂರ್ಯನಾಗಲು ಅವಸರ ಪಡಬೇಡಿ. ಯಾರು ಇತರರ ಕತ್ತಲೆಯನ್ನು ದೂರ ಮಾಡುತ್ತಾರೋ ಅವರೇ ಜೀವನದ ನಿಜವಾದ ಬೆಳಕನ್ನು ಪಡೆಯುತ್ತಾರೆ. ಸ್ನೇಹಿತರೆ, ಎಂದಿಗೂ ಯಾರ ಬಲಹೀನತೆಯನ್ನು, ಅಸಹಾಯಕತೆಯನ್ನು ನೋಡಿ ಅಣಗಿಸಬೇಡಿ. ಅವಕಾಶ ಸಿಕ್ಕರೆ ಸಹಾಯ ಮಾಡಿ. ಇಂದು ಯಾರು ಹೋರಾಟ ಮಾಡುತ್ತಿದ್ದಾರೆ, ನಾಳೆ ಅದೇ ವ್ಯಕ್ತಿ ಯಶಸ್ಸಿನ ಹೊಸ ಕಥೆಯನ್ನು ಬರೆಯಬಹುದು. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮಾತುಗಳಲ್ಲಿ ಸಿಹಿ ಇರಲಿ ಮತ್ತು ನಿಮ್ಮ ನಡವಳಿಕೆಯಲ್ಲಿ ವಿನಮ್ರತೆಯನ್ನು ಕಾಯ್ದುಕೊಳ್ಳಿ. ನಿಮ್ಮ ಮನೆಯ ಹತ್ತಿರ ಯಾವುದಾದರೂ ಹಕ್ಕಿ ಬಂದರೆ ಅದಕ್ಕೆ ಸ್ವಲ್ಪ ನೀರು ಮತ್ತು ಧಾನ್ಯವನ್ನು ತಪ್ಪದೇ ನೀಡಿ. ಏಕೆಂದರೆ ಸ್ನೇಹಿತರೆ, ಯಾರು ಇತರರಿಗಾಗಿ ಸಿದ್ಧರಿರುತ್ತಾರೋ ಅವರಿಗೆ ದೇವರು ಯಾವಾಗಲೂ ಸಿದ್ಧನಿರುತ್ತಾನೆ. ಇದು ಕೇವಲ ಸೇವೆಯಷ್ಟೇ ಅಲ್ಲ, ಪ್ರಕೃತಿಯ ಕಡೆಗೆ ನಮ್ಮ ಜವಾಬ್ದಾರಿಯೂ ಹೌದು. ಸೇವೆಯ ಭಾವನೆಯು ಮನಸ್ಸನ್ನು ಮೃದುಗೊಳಿಸುತ್ತದೆ ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ದೂರಗಳನ್ನು ಕಡಿಮೆ ಮಾಡಿ ಧನ್ಯವಾದಗಳನ್ನು ಹೆಚ್ಚು ಹೇಳುವುದನ್ನು ಕಲಿಯಿರಿ. ಯಾವ ವ್ಯಕ್ತಿಯು ಪ್ರತಿಯೊಂದು ಸಣ್ಣ ದೊಡ್ಡ ಸಂತೋಷಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೋ ಅವನ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ. ಹೌದು, ಹೆಜ್ಜೆಗಳು ಸಣ್ಣದಾಗಿದ್ದರೂ ನಡೆಯುತ್ತಲೇ ಇರಿ. ದಾರಿಗಳು ತಾವಾಗೇ ತೆರೆದುಕೊಳ್ಳುತ್ತವೆ. ಯಾರು ನಂಬಿಕೆಯನ್ನು ಬಿಡುವುದಿಲ್ಲವೋ ಅವರು ಗುರಿಯನ್ನು ತಲುಪುತ್ತಾರೆ. ಹೇಳುತ್ತಾರಲ್ಲವೇ, ಎಷ್ಟು ತಡವಾಗುತ್ತದೆಯೋ ಅಷ್ಟು ಹೊಸದಾಗಿ ಇರುತ್ತದೆ ಎಂದು. ಆದ್ದರಿಂದ ಸ್ನೇಹಿತರೆ, ನೆನಪಿರಲಿ, ಸಮಯ ಯಾರಿಗಾದರೂ ಕಾಯುವುದಿಲ್ಲ. ಆದ್ದರಿಂದ ಇಂದು ಮಾಡಬಹುದಾದ ಕೆಲಸವನ್ನು ನಾಳೆಗೆ ಹಾಕಬೇಡಿ. ಸೋಮಾರಿತನವು ಮೆಲ್ಲನೆ ಕನಸುಗಳನ್ನು ದುರ್ಬಲಗೊಳಿಸಿ ಬಿಡುತ್ತದೆ, ಆದರೆ ಪರಿಶ್ರಮವು ಅವುಗಳನ್ನು ನನಸು ಮಾಡುವ ದಿಕ್ಕನ್ನು ನೀಡುತ್ತದೆ. ಒಂದು ಸಣ್ಣ ಅಭ್ಯಾಸವನ್ನು ಅಳವಡಿಸಿಕೊಳ್ಳಿ. ದಿನದಲ್ಲಿ ಕನಿಷ್ಠ ಒಬ್ಬ ವ್ಯಕ್ತಿಗೆ ಯಾವುದೇ ಸ್ವಾರ್ಥವಿಲ್ಲದೆ ಸಹಾಯ ಮಾಡಿ. ಸಹಾಯ ದೊಡ್ಡದಾಗಿರಲಿ ಅಥವಾ ಸಣ್ಣದಿರಲಿ, ಅದರ ಮೌಲ್ಯವು ಭಾವನೆಯಿಂದ ನಿರ್ಧಾರವಾಗುತ್ತದೆ. ಹೌದು ಸ್ನೇಹಿತರೆ, ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಕೆಲವು ಕ್ಷಣ ಶಾಂತವಾಗಿರಲು ಪ್ರಯತ್ನಿಸಿ. ಹಲವು ಸಂಬಂಧಗಳು ಕೇವಲ ಒಂದು ಕಠೋರ ಮಾತಿನಿಂದ ಮುರಿದು ಹೋಗುತ್ತವೆ, ಆದರೆ ಒಂದು ಸಿಹಿ ಮಾತು ವರ್ಷಗಳ ಅಂತರವನ್ನು ಅಳಿಸಿ ಹಾಕುತ್ತದೆ. ಸ್ನೇಹಿತರೆ, ಮಾತನಾಡುವಾಗ ಹೀಗೆ ಮಾತನಾಡಿ, ಅದು ಹೃದಯಕ್ಕೆ ತಲುಪಲಿ. ಸಂಬಂಧಗಳನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿ ಎಂದರೆ ಸಮಯದೊಂದಿಗೆ ಅವು ಇನ್ನಷ್ಟು ಆಳವಾಗುತ್ತಾ ಸಾಗಲಿ. ಎಂದಿಗೂ ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯ ಪ್ರಯಾಣವು ವಿಭಿನ್ನವಾಗಿರುತ್ತದೆ. ಕೆಲವರಿಗೆ ಗುರಿ ಬೇಗ ಸಿಗುತ್ತದೆ, ಕೆಲವರಿಗೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಆದರೆ ಯಾರು ನಿರಂತರವಾಗಿ ನಡೆಯುತ್ತಿರುತ್ತಾರೋ, ಪ್ರಯತ್ನಿಸುತ್ತಾರೋ, ಶ್ರಮ ಪಡುತ್ತಾರೋ ಅವರು ಅಂತಿಮವಾಗಿ ಮುಂದೆ ಸಾಗಿಯೇ ತಲುಪುತ್ತಾರೆ. ಸ್ನೇಹಿತರೆ, ಇಂದು ನಿಮ್ಮ ಬಳಿ ಸ್ವಲ್ಪವೇ ಇದ್ದರೂ ಸಹ ಸಂತೋಷವಾಗಿ ಇರಿ. ತೃಪ್ತಿ ಎಂದರೆ ಕನಸುಗಳನ್ನು ಬಿಟ್ಟು ಬಿಡುವುದು ಎಂದರ್ಥವಲ್ಲ, ಬದಲಿಗೆ ಸಿಕ್ಕಿರುವುದಕ್ಕೆ ಕೃತಜ್ಞರಾಗಿ. ಸ್ನೇಹಿತರೆ, ಇರುವುದು ಮತ್ತು ಪಡೆಯಬೇಕಿರುವುದಕ್ಕಾಗಿ ಶ್ರಮ ಪಡುತ್ತಿರುವುದು. ಸ್ನೇಹಿತರೆ, ಇದೇ ಜೀವನದ ಅತ್ಯಂತ ದೊಡ್ಡ ಮೌಲ್ಯವಾಗಿದೆ. ಸ್ನೇಹಿತರೆ, ಹೀಗೆ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸಿದ್ದೇನೆ, ಪರಿಹಾರಗಳನ್ನು ಹೇಳಿದ್ದೇನೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.